ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ಇವತ್ತು ನಾವು ಹೋಗ್ತಿರೋದು ಚಿಕ್ಕಬಳ್ಳಾಪುರಕ್ಕೆ. ನಿನ್ನೆ ಲಾಗಲ್ಲಿ ನೋಡಿದ್ರಿ ಅಲ್ವಾ, ನಾವು ಸ್ನೋ ಸಿಟಿಯಲ್ಲಿ ಹೋಗಿದ್ದು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಸ್ನೋ ಸಿಟಿನಲ್ಲಿ ತುಂಬ ಜನ ನೋಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆಯಿತಾ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಹೆಚ್ಚು ಲೈಕ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ನಿನ್ನೆ ವಿಡಿಯೋ ನೋಡಿ ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ನೋಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ಇವಾಗ ಬಂದಿರೋದು ಚಿಕ್ಕಬಳ್ಳಾಪುರ, ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಆದಿಯೋಗಿ ಶಿವ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ತುಂಬ ದಿನದ ಕನಸು ಅಂತಲೇ ಅನ್ಬೋದು. ನಮಗೆ ದೂರ ಆಗುತ್ತೆ ಅಲ್ವಾ, ನಾವು ಯಾವಾಗ ಹೋಗ್ತೀವಂತ ಅಂದ್ಕೊತಿದ್ವಿ. ಫೈನಲಿ ಇವತ್ತು ಆ ದಿನ ಬಂದೇ ಬಿಡ್ತು. ಇಲ್ಲಿ ನೋಡ್ತಿದ್ದೀರಲ್ಲ, ಸದ್ಗುರು ಸನ್ನಿಧಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಜನ ಬಂದಿರ್ತೀರ ಅಂದ್ಕೊಂಡಿರ್ತೀನಿ. ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಇನ್ನು ಯಾರೆಲ್ಲ ಹೋಗಿಲ್ಲ ಹೋಗಿ, ನೀವು ಕೂಡ ತುಂಬ ಖುಷಿ ಪಡ್ತೀರಾ. ಏನೇ ಒಂದು ಮನಸ್ಸು ಸರಿ ಇಲ್ಲ ಅಂತಂದ್ರೂ ಇಲ್ಲಿ ಹೋಗಿ ನೋಡಿ, ನಿಮಗೆ ಮನಸ್ಸು ಎಷ್ಟು ಸಮಾಧಾನ ಆಗುತ್ತೆ. ಏನೋ ಒಂಥರ ಅನಿಸುತ್ತೆ, ಮೈಂಡು ಫ್ರೆಶ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಈಗ ಸಂಜೆ ಆಗಿದೆ. ಇಲ್ಲಿ 7 ಗಂಟೆಗೆ ಶೋ ಇದೆ. ಇವಾಗ 7:15 ಮಾಡಿದಾರಂತೆ ಶೋನ. ನೋಡಿ, ಈ ಥರ ಮ್ಯೂಸಿಕನ್ನು ಹಾಕಿರ್ತಾರೆ. ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ, ಕಾಫ್ರೇಟ್ ಬರ್ಬೋದಂತ ಅಂದ್ಬಿಟ್ಟು. ಲೈಟಿಂಗ್ ಶೋ ಇದೆಯಲ್ವ, ಅದರಲ್ಲಿ ನಾನು ಕೊಟ್ಟಿದ್ದೀನಿ. ಅಂದರೆ ನಾನು ಮ್ಯೂಟ್ ಮಾಡಿಲ್ಲ. ನೋಡೋಣ, ಏನಾದರೂ ಕಾಫ್ರೇಟ್ ಬಂತಂತ ಅಂದರೆ ನಾನು ಅದನ್ನು ಮ್ಯೂಟ್ ಮಾಡ್ತೀನಿ, ಇಲ್ಲ ವಿಡಿಯೋ ಡಿಲೀಟ್ ಮಾಡ್ತೀನಿ. ಇವಾಗ ಇಲ್ಲಿ ಲೈಟಿಂಗ್ ಶೋ ಸ್ಟಾರ್ಟ್ ಆಗ್ತಾ ಇದೆ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಿಸ್ ಮಾಡಿದೆ ಅಂದರೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ನಾವು ಯಾವ ಥರ ಧ್ಯಾನ ಮಾಡಬೇಕು, ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಯೋಗ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಇಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. Years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. But when his ecstasy allowed him some movement, he danced wildly. Intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi.
lasted for years on end. Curious onlookers melted away. Only 7 seekers remained as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi, reveling in ecstatic states, said, I want to have what you have. Show me the way.
yogi absorbed her and made her a part of himself, and hence he is the Ardhanari, the ideal man, where one half of him is woman. Magnificent union, Nanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. Hallucinations of ups and downs to nameless ecstasies of one's interiority. Yoga
Shambho, Shambho, ಆದಿಯೋಗಿಯು ಸಾರ್ವಜನಿಕರಿಗೆ ತೆರೆದಿರುವ ಎಲ್ಲ ದಿನಗಳಲ್ಲೂ ಆದಿಯೋಗಿ ದಿವ್ಯ ದರ್ಶನ ಇರುತ್ತದೆ. We are glad to announce that Adiyogi Divya Darshana will happen on the days when the Adiyogi premises is open. ಯೋಗೇಶ್ವರ ಲಿಂಗವು ದರ್ಶನಕ್ಕಾಗಿ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ವಿಭೂತಿ ಪ್ರಸಾದ ಮತ್ತು ಆರತಿ ಯೋಗೇಶ್ವರ ಲಿಂಗದ ಮುಂಭಾಗದಲ್ಲಿ ಲಭ್ಯವಿದೆ. ಯೋಗೇಶ್ವರ ಲಿಂಗ ವಿಲ್ ಬಿ ಓಪನ್ ಫಾರ್ ದರ್ಶನ್ ಟಿಲ್ 8. ನೋಡ್ಕೊಂಡು ಬಂದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇವಾಗ ಇಲ್ಲಿ ಏನು ಶಿವ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಮುಗಿದ್ಮೇಲೆ ಅಂದರೆ ಏನು ಲೈಟಿಂಗ್ ಶೋ ಎಲ್ಲ ಮುಗಿದ್ಮೇಲೆ ಎಷ್ಟು ಜನ ಆವಾಗಲೇ ನೋಡಿದ್ರಲ್ಲ ಎಷ್ಟೊಂದು ಜನ ಇದ್ರು ಅಂತ ಅಂದ್ಬಿಟ್ಟು ಇವಾಗೆಲ್ಲ ಹೋಗ್ತಾ ಇದ್ದಾರೆ. ಇದು ಏನು ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತೆ. ಸಂಜೆ ಮಾತ್ರ ಲೈಟಿಂಗ್ ಶೋ ಇರುತ್ತೆ. ಇನ್ನು ಡೇ ಟೈಮಲ್ಲಿ ಬಂದರೆ ದರ್ಶನ ಮಾಡಿಕೊಂಡು ಹೋಗ್ಬೋದು.
ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಹಾಗೆ ಲೈಟಿಂಗ್ ಶೋ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಹೋಟೆಲ್ ಕೂಡ ಇದೆ ಅಂತೆ. ನಾವು ಆ ಕಡೆ ಹೋಗಲಿಲ್ಲ, ಯಾಕಂದರೆ ನಮಗೆ ಆಗಲೇ ಕತ್ಲಾಗಿದೆ ಅಲ್ವಾ, ಹಾಗಾಗಿ. ಇವಾಗ ಇಲ್ಲಿ ಲೈಟಿಂಗ್ ಶೋ ಮುಗಿಸ್ಕೊಂಡು ಇಲ್ಲೇ ಶಿವನ ಕೆಳಗಡೆ ಇಲ್ಲಿ ಒಂದು ಶಿವನ ವಿಗ್ರಹ ಇದೆ, ಅಂದರೆ ಲಿಂಗು ಇದೆ. ಅಲ್ಲಿ ಪೂಜೆ ಮತ್ತು ಅಭಿಷೇಕ ಮಾಡಿಸ್ತಾರೆ. ಅಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋದಕ್ಕೆ ಹಲೋ ಇಲ್ಲ, ಹಾಗಾಗಿ ಅಲ್ಲಿ ತೆಗೆದಿಲ್ಲ. ಇಲ್ಲಿ ನೋಡಿ ಇದು ಶಿವಂದು ದೇವಸ್ಥಾನ ಮುಂದೆ ಬಸವಣ್ಣ ಇದೆ, ಹಾಗೆ ತ್ರಿಶೂಲ ಇದೆ. ಇದು ಮುಂಚೆ ಎಲ್ಲ ಇರಲಿಲ್ಲಂತೆ, ಇದು ಬಸವಣ್ಣ ಮತ್ತು ತ್ರಿಶೂಲ ಎಲ್ಲ ಇವಾಗ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂತೀರಾ. ಆಗಲೇ ರಾತ್ರಿ ಈಗ ಬಂದು ಟೈಮು ಸುಮಾರು 7:45 8 ಗಂಟೆ ಆಗಿದೆ ಇವಾಗ. ನಾನು ಅಂದ್ಕೊಳ್ಳಿ ನಾನು ಸ್ವಲ್ಪ ಬೇಗ ಬಂದಿದ್ದರೆ ಇಲ್ಲಿ ಶಿವನ ಮೇಲ್ಗಡೆ ಹತ್ತಿ ಹೋಗೋದಕ್ಕೆ ಮೆಟ್ಲೆಲ್ಲ ಇದೆ. ಇವಾಗ ಅಲ್ಲಿ ಹೋಗೋದಕ್ಕೆ ಕತ್ಲಾಗಿತ್ತಲ್ವ, ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಮೇಲ್ಗಡೆ ಹೋಗ್ಬೋದಂತೆ. ಸ್ವಲ್ಪ ಬೇಗ ಬಂದಿದ್ದರೆ ಹೋಗ್ಬೋದಿತ್ತು. ನಾವು ಲೈಟಿಂಗ್ ಶೋ ಇರುತ್ತಲ್ಲ, ಹಾಗಾಗಿ ನಾವು ಸಂಜೆ ಬಂದ್ವಿ. ನಾವಲ್ಲಿ ಸ್ನೋ ಸಿಟಿ ಮುಗಿಸ್ಕೊಂಡು ಇಲ್ಲಿಗೆ ಬರೋದ್ರೊಳಗೆ ನಮಗೆ ಸಂಜೆ ಆಯಿತು. ನೋಡಿ ಇವಾಗೆಲ್ಲ ಜನ ಆಗಲೇ ಖಾಲಿ ಆಗ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ, ಇಲ್ಲಿ ನಾಗಪ್ಪಂದು ಬರ್ತಾ ಎಂಟ್ರೆನ್ಸಲ್ಲಿ ನಾಗಪ್ಪಂದು ದೇವಸ್ಥಾನ ಇದೆ. ಇಲ್ಲಿ ವಿಗ್ರಹ ಇದೆ ನಾಗಪ್ಪಂದು. ನನಗಂತೂ ತುಂಬ ಖುಷಿಯಾಯಿತು ಇಲ್ಲಿ ಬಂದಿದ್ದು. ಸ್ವಲ್ಪ ಹೊತ್ತು ಇದು ಬಂದು ನೋಡ್ತಾ ಇದ್ದೀರಲ್ಲ, ಇದು ಅದು ದೇವಸ್ಥಾನದ ಮುಂದೆಗಡೆ ಎಲ್ಲ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ನಾಗಪ್ಪಂದು ವಿಗ್ರಹ ಕಾಣ್ತಾ ಇದೆ ಅಲ್ವಾ. ಮತ್ತು ಇಲ್ಲಿ ಸ್ವಲ್ಪ ಅಂಗಡಿಗಳು ಕೂಡ ಇದ್ದು, ಇಲ್ಲಿ ಏನು ಶಿವಂದು ಅದು ಆದಿಯೋಗಿ ಶಿವಂದು ಏನದು ವಿಗ್ರಹ ಇರುತ್ತೆ ಅಲ್ಲ, ಅದು ಎಷ್ಟು ಕಾಸ್ಟ್ಲಿ ಹೇಳ್ತಾ ಇದ್ದಾರೆ ಅಂತ ಅಂತೀರ. ಬೇರೆ ಕಡೆ ಎಲ್ಲ ಕಮ್ಮಿ ಇರುತ್ತೆ, ಇಲ್ಲಿ ನೋಡ್ತಾರೆ ಅಷ್ಟು ಕಾಸ್ಟ್ಲಿ ಹೇಳ್ತಾ ಇದ್ದಾರೆ. 700-800 ರೂಪಾಯಿ ಒಂದು ಚಿಕ್ಕ ವಿಗ್ರಹ 700-800 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.